ಮಿಯಾಜಾಕಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ 2.5 ಲಕ್ಷ 3 ಲಕ್ಷ ರೂಪಾಯಿ ಹಣ್ಣು ಅಂತ. ಇದು ಎಷ್ಟು ಲಕ್ಷಕ್ಕೆ ಸರ್ ನೀವು ಸೇಲ್ ಮಾಡೋದು? 3,000 ರೂಪಾಯಿ. 3,000 ರೂಪಾಯಿ ಕೆಜಿ? ಹೌದು ಸರ್. ಓ ಸೂಪರ್ ಸರ್. ಬುಕ್ ಆಗಿದೆ. ಅಂತಂದ್ರೆ ಒಂದು ದೀಪಕ್ ಗುಳಿ ಬಿಡಬೇಕು. ಹಾ ನೋಡಿ ಹಣ್ಣಾಗಿದೆ ಅಂತ. ಅದು ಒಂದು ವೆರೈಟಿ. ಸೊ ಇದೊಂದು ವೆರೈಟಿ ಸರ್. ಓ ಸರ್, ಒಂದು ಗೇಣ್ ಇದೆ ಸರ್? ಹೌದು. ಇದು ಇನ್ನೂ ಅರ್ಧ ಜಾಸ್ತಿ ಆಗುತ್ತೆ ಸರ್. ಓ, ಇನ್ನೂ ಅರ್ಧ ಉದ್ದ ಆಗುತ್ತಾ? ಹೌದು ಸರ್. ಹೌದು, ಗೊಂಚಲು ಬಿಡ್ತದೆ. ಸಿ ವಿಲ್ ಹ್ಯಾವ್ ಎ ಲಾಟ್ ಆಫ್ ಇದು. ಹೌದು, ಒಂದೊಂದು ಗೊಂಚಲು ಬರ್ತದೆ ಅಂದ್ರೆ 4, 5, 6, 10 ತನಕ ಬರುತ್ತೆ ನೋಡಿ. ಇಲ್ಲಿದೆ. ನಮಸ್ಕಾರ ನನ್ನ ವೀಕ್ಷಕರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನೊಂದು ದೊಡ್ಡ ಮಾವಿನ ಸಾಮ್ರಾಜ್ಯಕ್ಕೆ ಬಂದಿದ್ದೀನಿ. ದೇಶ ವಿದೇಶದ ಎಲ್ಲಾ ಹಣ್ಣುಗಳು ಇಲ್ಲಿ ಇವ್ರು ಬೆಳೆದಿದ್ದಾರೆ. ನೀವೆಲ್ಲ ಕಳೆದ ನಮ್ದೊಂದು ವಿಡಿಯೋ ನೋಡಿದಿರ ಅನ್ಸುತ್ತೆ. ಶೇಷಗಿರಿ ಸರ್ ಅವರು ಒಂದಷ್ಟು ಆರ್ಗ್ಯಾನಿಕ್ ಸ್ಪ್ರೇ ಅಂತ ಮಾಡಿದ್ರು. ಅದ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಕಾಯಿಗಳು ಬಿಡುತ್ತೆ ಅಂತ ಹೇಳಿದ್ರು. ನೋಡಿ, ಇವತ್ತು ಅದೇ ಅವರ ತೋಟಕ್ಕೆ ಮತ್ತೆ ಬಂದಿದ್ದೀನಿ. ನೋಡಿ ಹೇಗಿದೆ ಅಂತ, ಬನ್ನಿ ಹೋಗೋಣ ಅವ್ರ ಹತ್ರ. ಯಾವ ತರ ಎಲ್ಲ ವಿಧವಾದ ಹಣ್ಣುಗಳಿದೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಪರಿಚಯ ಮಾಡ್ಕೊಳ್ಳಿ ಸರ್. ಶೇಷ್ ಕುಮಾರ್ ಅಂತ ಅಂದ್ಬಿಟ್ಟು ಕೋಟೆಕೆರೆ ಫಾರ್ಮ್ಸ್ ಅಂತ ಇದೆ, ಇಲ್ಲಿ ಬೇಗೂರಿನಲ್ಲಿದೆ. ನಮ್ದೊಂದು ಚಿಕ್ಕ ಫಾರ್ಮ್ ಇದೆ. ಅದರಲ್ಲಿ ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನೇ ಬೆಳೆದಿದ್ದೀನಿ ನಾನು ಜಾಸ್ತಿ. ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಬೆಳಿತೀವಿ ರೆಗ್ಯುಲರ್ ಆಗಿ. ಇದು ಮಿಯಾಜಾಕಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ 2.5 ಲಕ್ಷ 3 ಲಕ್ಷ ರೂಪಾಯಿ ಹಣ್ಣು ಅಂತ. ಸೊ ಅದ್ರದ್ದು ಒಂದು ಸಣ್ಣ ಜಲಕ್ ನಿಮ್ಗೆ. ಒಂದು ಜಲಕ್. ಇದು ಎಷ್ಟು ಲಕ್ಷಕ್ಕೆ ಸರ್ ನೀವು ಸೇಲ್ ಮಾಡೋದು? 3,000 ರೂಪಾಯಿ. 3,000 ರೂಪಾಯಿ ಕೆಜಿ? ಹೌದು ಸರ್. ಓ ಸೂಪರ್ ಸರ್. ಬುಕ್ ಆಗಿದೆ. 2 ಗಿಡ ಇದೆ, 2ರಲ್ಲೂ ಹಣ್ಣು ಬಂದಿದೆ ಸರಿ. ಇದು ಒಳಗಡೆ ಕಲರ್ ಯಾವ ತರ ಇರುತ್ತೆ ಸರ್? ಸರ್ ರೆಗ್ಯುಲರ್ ಮಾವಿನ ಹಣ್ಣು ಕಲರ್ ಇರುತ್ತೆ, ಬಟ್ ಇನ್ನು ಕೆಂಪಾಗ್ತದೆ. ಇದು ಇನ್ನು ಕೆಂಪಾಗುತ್ತೆ. ಇದು ಇನ್ನು ಎಷ್ಟು ದಿನ ಬೇಕು ಸರ್? ನೀವು ಅಟ್ ಲೀಸ್ಟ್ ಒಂದು 10 days ಅಂತೂ ಬೇಕು ಸರ್. ಇನ್ನು 10 days ಸರ್. ನೀವು ಇದು ಹಾರ್ವೆಸ್ಟ್ ಮಾಡ್ತೀನಿ ಅಂತ ಅದು ಹೇಗ್ ಗೊತ್ತಾಗುತ್ತೆ ನಿಮ್ಗೆ? ತೋರಿಸ್ತೀನಿ ನೋಡಿ. ಇದೊಂದು ಬಹಳ ಮಾವಿನಲ್ಲಿ ಒಂದು ಇಲ್ಲೇ ಬನ್ನಿ ಇದೆಯಲ್ಲ, ಯು ಕ್ಯಾನ್ ಸಿ ಹಿಯರ್. ಇದು ಒಂದು ಸ್ವಲ್ಪ ಹಳ್ಳ ಜಾಸ್ತಿ ಆಗುತ್ತೆ. ಓಕೆ. ಈ ಮಾಂಸಖಂಡ ಏನಿದೆ ಅದೊಂದು ಸ್ವಲ್ಪ ಜಾಸ್ತಿ ಬೆಳ್ಕೊತ್ತೆ. ಈ ಹಳ್ಳ ಜಾಸ್ತಿ ಆಯ್ತು ಅಂದ್ರೆ ಅದು ಮಾವಿನ ಹಣ್ಣು ನಿಮಗೆ ನೋಡಿ ಇಲ್ಲಿ ಇದು ಉಬ್ಕೊಂಡಿದೆಯಲ್ಲ, ಇದು ಗುಳಿ ಬೀಳುತ್ತೆ. ಇದು ಕೆನಲ್ ಗುಳಿ ಬೀಳುತ್ತೆ. ಹಂಗೆ ಕೆನಲ್ ಗುಳಿ ಬೀಳುತ್ತಲ್ಲ, ಗುಳಿ ಬೀಳುತ್ತೆ ಸರ್. ಗುಳಿ ಬಿತ್ತು ಅಂತಂದ್ರೆ ಒಂದು ದೀಪಕ್ ಗುಳಿ ಬಿಡ್ಬೇಕು. ಹಾ ನೋಡಿ ಹಣ್ಣಾಗಿದೆ ಅಂತ. ಅದು ಒಂದು ಏನ್ ಹೇಳ್ತೀರಿ, ಒಂದು ತಮ್ ರೂಲ್ ಅಂತಾನೆ ಇಟ್ಕೊಳ್ಳಿ, ಬಲ್ತಿದೆ ಅಂತ. ಸೊ ಅದು ಹಣ್ಣಾಗತ್ತೆ, ವೇಸ್ಟ್ ಆಗಲ್ಲ ನೀವು ಕಿತ್ತರೆ. ಇಲ್ಲೂ ಇದಲ್ಲ ಸರ್, ಇದು ಮಿಯಾಜಾಕಿನ? ಅದು ಮಿಯಾಜಾಕಿ. ಇದು ಸೇಮ್ ವೆರೈಟಿನಾ ಸರ್? ಸೇಮ್ ಸರ್, ಸೇಮ್. ಸರ್ ನೀವು ಎಲ್ಲಿಂದ ಸರ್ ಈ ಗಿಡಗಳನ್ನ? ಸರ್ ಇದನ್ನ ಇಂಪೋರ್ಟ್ ಮಾಡ್ಕೊಂಡಿದ್ ಗಿಡ. ನೀವು ಕೆಳಗಡೆ ಇದೆ ನೋಡಿ, ಅದು ಬಂದಿದೆ ಬಣ್ಣ. ಇದು ಬಿಸಿಲಿಗೆ ಬಂದಷ್ಟು ಜಾಸ್ತಿ ಚೆನ್ನಾಗಿ ಬಣ್ಣ ಬರುತ್ತೆ ಸರ್. ಸ್ಟಾರ್ಟಿಂಗ್ ಸುಮ್ನೆ 2 ಲಕ್ಷ 3 ಲಕ್ಷ ಅಂದ್ಬಿಟ್ರು ಹೇಳ್ತಾ ಇದ್ರು. ಬಟ್ ಸರ್ ನಮ್ಮೂರ್ನಲ್ಲಿ ತಿನ್ಬೇಕಲ್ಲ ಸರ್ ಜನ, ನಾವು ಉಪಯೋಗಿಸ್ಕೋಬೇಕಲ್ಲ. ಆಗತ್ತೆ ಕಷ್ಟ. ಅಷ್ಟೊಂದೆಲ್ಲ ಯಾರು ಕೊಡಲ್ಲ. ಅಲ್ಲೇ ಜಪಾನಲ್ಲೆಲ್ಲ ಒಂದ್ಸರಿ ಆಕ್ಷನ್ ಅಲ್ಲಿ ಮಾಡಿದ್ರು ಅಂದ್ರೆ ಅವ್ರು ಬೆಳೆಯೋದಕ್ಕೂ ನಾವು ಬೆಳೆಯೋದಕ್ಕೂ ಬಹಳ ವ್ಯತ್ಯಾಸ, ಡಿಫರೆನ್ಸ್ ತುಂಬಾ ಜಾಸ್ತಿ. ಓಕೆ. ಹಾಗಾಗಿ ಹೇಗಿದೆಪ್ಪ ಹಣ್ಣು? ಚೆನ್ನಾಗಿದ್ಯಾ? ಇದು ಚಪಾಕ್ ಅಂತ ಅಂದ್ಬಿಟ್ಟು ಒಂದು ಹಣ್ಣು. ಇದು ಯಾವ್ದು ಸರ್? ಚಪಾಕ್. ಚಪಾಕ್. ಓ ಸರ್, ಈಲ್ಡಿಂಗ್ ಸಕ್ಕದ ಬಂದಿದೆ ಸರ್. ಹೌದು ಸರ್, ತುಂಬಾ ಬರುತ್ತೆ. ಇದು ಎಲ್ಲೋ ಆಗುತ್ತೆ ಹಣ್ಣು. ಈಗ ಹಸಿರಿದೆ, ಇದು ಎಲ್ಲ ಆಯ್ತು ಅಂದ್ರೆ ಬಲ್ತಿದೆ ಅಂತ. ಇದು ಎಲ್ಲೋ ಆಗುತ್ತೆ. ಇದು ನೋಡಿ, ಎಲ್ಲ ಹೇಳ್ತಾರೆ ಕೆಳಗೆ ಕಳೆ ಬಿಟ್ರೆ ಅದೇನೋ ದುಂಬಿ ಬರುತ್ತೆ, ಹೂವ ಕಚ್ಚಲ್ಲ, ಕಾಯಿ ಬಿಡಲ್ಲ ಅಂತ. ಇಲ್ಲಿ ಇಷ್ಟು ಕಳೆ ಇದ್ರು ಹೌದು ಬೆಳೆ ನೋಡಿ ಆ ಗಿಡನೇ ತಡ್ಕೊಂತ ಇಲ್ಲ, ಅಷ್ಟು ಬೆಳೆ ಇದೆ. ನಮ್ಮ ಹತ್ರ ಕಳೆನೇ ನಮ್ಮ ಬಂಡವಾಳ ಸರ್. ನಾವು ಕಳೆ ಇಟ್ಕೊಂಡೇ ಬಂಡವಾಳ ಮಾಡ್ಕೊಂಡಿರೋದು. ನಿಮ್ಗೆ ಬೇಕಾದಷ್ಟು ನೋಡಿ, ಅಲ್ಲಿ ನಮ್ಗೆ ಇದು ಕಾಣಿಸ್ತಾ ಇದೆ ನಿಮ್ಗೆ ಕಿತ್ಲೆ ಗಿಡ. ಹೌದು, ಒಂದು 100 ಹಣ್ಣು ಬಿಟ್ಟಿದೆ, ಅದರಲ್ಲಿ ಕಾಯಾಗಿದೆ. ಹೌದು, ಸಣ್ಣದಿದೆ. ಹೌದು, ತುಂಬಾ ಇದೆ ಅದ್ರಲ್ಲಿ ಹಣ್ಣು. ಅದೇ ತರ ಒಂದು 5-6 ಗಿಡ ಇದೆ. 5 ವೆರೈಟಿ ಬೇರೆ ಬೇರೆನೆ. ಅದು ಪೂರ್ತಿ ಹಣ್ಣಾಗುತ್ತೆ, ಪೂರ್ತಿ ಒಳ್ಳೆ ಹಣ್ಣು ಬರ್ತದೆ ಅದರಲ್ಲಿ, ಒಳ್ಳೆ ಸ್ವೀಟ್ ಆಗಿರೋ ಹಣ್ಣು ಬರ್ತದೆ ಸರ್. ಇದ್ಯಾವ್ದು ಸರ್? ಇದು ಇಷ್ಟುದ್ದ ಇದೆ ಮಾವಿನ ಹಣ್ಣು. ಅಲ್ಲಿ ಮುಂದೆ ಹೋಗ್ಬಿಡೋದು. ಇದು ತಗೊಳ್ಳಿ. ಇದು ಒಂದು ಒಂದೇ ಒಂದಿದೆ ಬನಾನಾ. ಹೌದು, ಇದು ಒಂದು ಬನಾನಾ ವೆರೈಟಿ. ಬನಾನಾ ವೆರೈಟಿನಾ? ಅದ ಬನಾನಾ ಮ್ಯಾಂಗೋ ವೆರೈಟಿ. ಸೊ ಇದೊಂದು ವೆರೈಟಿ ಸರ್. ಓ ಸರ್, ಒಂದು ಗೇಣ್ ಇದೆ ಸರ್? ಹೌದು. ಇದು ಇನ್ನೂ ಅರ್ಧ ಜಾಸ್ತಿ ಆಗುತ್ತೆ ಸರ್. ಓ, ಇನ್ನೂ ಅರ್ಧ ಉದ್ದ ಆಗುತ್ತಾ? ಹೌದು ಸರ್.
ಸೊ ಇದು ಬಲ್ತಿದೆ ಅಂತ ಗೊತ್ತಾಗ ಇಲ್ಲಿ ಗುಳಿ ಗುಳಿ ಬೀಳುತ್ತೆ. ಬೀಳುತ್ತೆ. ಒಳ್ಳೆ ತಮ್ರೂಲ್ ಸರ್ ಇದು. ಹಾ. ನಮಗೂ ಗೊತ್ತಿಲ್ಲ. ಮೇಲೂ ಇದೆ ಸರ್, ನಾವ್ ಮೇಲ್ ಕಣ್ಣೆತ್ತೆ ನೋಡ್ಲಿಲ್ಲ. ಇಲ್ಲ, ಒಳಗಡೆಗೆಲ್ಲ ಇರುತ್ತೆ ಸರ್. ಸರಿ. ಒಳಗಡೆ ಎಲ್ಲ ಇದೆ ನೋಡಿ, ಅಲ್ಲಿದೆ ಒಂದು ದಪ್ಪದಿದೆ ನೋಡಿ, ದಪ್ಪಗಿದೆ ಅಲ್ಲೇ. ದಪ್ಪದಿದೆ ನೋಡಿ, ಅದು ಬಂದಿರುತ್ತೆ. ಹೌದು ಹಾ. ಸರ್, ಇದಕ್ಕೂ ಕೂಡ ನೀವು ಸ್ಪ್ರೇ ಮಾಡಿದ್ರ ಸರ್? ಹೌದು ಸರ್, ಎಲ್ಲಾ ಗಿಡಕ್ಕೂ ಮಾಡ್ತೀವಿ ನಾನು. ಹಾ. ವರ್ಷದಲ್ಲಿ 3 ಸರಿ ಮಾಡ್ತೀನಿ ಸರ್. ಓಕೆ. ಬೇಸಿಗೆ ಮುಂಚೆ ಮಾಡಿದ್ರೆ ಹ್ಮ್. ನೀರು ಇಂಟೇಕ್ ನಾವು ಒಂದ್ ಸ್ವಲ್ಪ ಕಮ್ಮಿ ಕೊಟ್ರು ಓಕೆ. ಸೊ ನಮ್ ಗಿಡಗಳು ಹಾಳಾಗಲ್ಲ. ಓಕೆ. ಯಾರೆಲ್ಲ ಆ ಸ್ಪ್ರೇ ಇನ್ ವಿಡಿಯೋ ನೋಡಿಲ್ಲ ಅಂದ್ರೆ ಇವ್ರದ್ದು ಇನ್ನೊಂದು ವಿಡಿಯೋ ಇದೆ, ಅದನ್ನ ನಾನು ಇಲ್ಲಿ ಐ ಬಾಕ್ಸ್ ಅಲ್ಲಿ ಇಲ್ಲ ಅದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತಿರ್ತೀನಿ. ದಯವಿಟ್ಟು ನೋಡಿ ಹೇಗೆಲ್ಲ ಮಾಡಿದ್ದಾರೆ ಅಂತ ಇದು ಒಂದು ಐಡಿಯಾ. ಮೂಸಂಬಿ ಗಿಡ ಇದು. ಇದು ಮೂಸಂಬಿ ಸರ್. ಎಲ್ಲ ಬಿಟ್ಟಿವೆ, ಅಲ್ಲೆಲ್ಲ ಹತ್ರ ಗಿಡ ಇರ್ಬೇಕು. ಹೌದು, ಆಗ್ಲೇ ನೋಡಿದ್ರಲ್ಲ. ಓ ಸರ್, ಇದ್ಯಾವ್ದು ಸರ್ ಇದು? ಇದು ಇದು ರೆಡ್ ಕಲರ್ ಬರುತ್ತೆ ಸರ್. ಹಾ. ಇದು ಬನಾನಾ ಮ್ಯಾಂಗೋ. ಇಟ್ ಟರ್ನ್ಸ್ ಇಂಟು ರೆಡ್ ಕಲರ್. ಓಕೆ. ಇದ್ರಲ್ಲಿ ಒಂದು 13 ವೆರೈಟಿ 14 ವೆರೈಟಿ ಇದೆ ಸರ್. ನೋಡಿ ಇಲ್ಲಿ ಇದು ನೋಡಿ, ಇದು ಕಲರ್ ಬರ್ತಾ ಇದೆ. ಹೌದು, ಇಲ್ಲಿದೆ ನೋಡಿ, ಈ ಕಲರ್ ಕಲರ್. ಹೌದು, ಗೊಂಚಲು ಬಿಡ್ತದೆ. ಸಿ ವಿಲ್ ಹ್ಯಾವ್ ಎ ಲಾಟ್ ಆಫ್ ಇದು. ಹೌದು, ಒಂದೊಂದು ಗೊಂಚಲು ಬರ್ತದೆ ಅಂದ್ರೆ 4, 5, 6, 10 ತನಕ ಬರುತ್ತೆ. ನೋಡಿ, ಇಲ್ಲಿದೆ ಮೋಸಂಬಿ. ಹೌದು, ಮೂಸಂಬಿ ಇದೆ. ಏನ್ ಸರ್ ಇದು, ಗಿಡನೇ ಬಾಗೋಗ್ಬಿಟ್ಟಿದೆ ಅಲ್ಲ ಹೌದು ಸರ್? ಸರ್, ಹೌದು ಸರ್. ಇದಿನ್ನು ಈಗ ಎಳಸು. ಅದಿನ್ನು ಈಗ ಅಳಿಸು. ಅದು ಇನ್ನೊಂದು ಸ್ವಲ್ಪ ಒಂದ್ ತಿಂಗಳ ಮೇಲೆ ಬೇಕು. ಹೌದಪ್ಪ, ಬಟ್ ನೋಡಿ. ಇನ್ನೂ ಒಂದು ಬಂದಿದೆ, ಇನ್ನೊಂದು ವೆರೈಟಿ ಇದೆ. ಬನ್ನಿ, 13 ವೆರೈಟಿ ಇದೆ ಇದರಲ್ಲಿ. ಓ, ನಿಮ್ಮ ಹತ್ರ ಆಲ್ಮೋಸ್ಟ್ ಎಷ್ಟು ವೆರೈಟಿ ಹಾಕಿದ್ರ? 13 ಇದೆ ನನ್ನ ಹತ್ರ. ನೋಡಿ, ಇದೊಂದು ವೆರೈಟಿ. ಇದು ಚೆನ್ನಾಗಿದೆ ಸರ್. ಇದೇನ್ ಸರ್, ಬುಡದಲ್ಲಿ ಒಂದೇ ಒಂದು ಚೆನ್ನಾಗಿಟ್ಟಿದೆ. ಇದು ಸಿಲ್ವರ್ ಕಲರ್ ಆಗತ್ತೆ ಹಣ್ಣಾದ್ರೆ. ಇಟ್ ಬಿಕೇಮ್ ಸಿಲ್ವರ್ ಕಲರ್. ಸಿಲ್ವರ್ ಕಲರ್. ಹಾ. ಚೆನ್ನಾಗಿದೆ ಸರ್. ವಿಧವಾದ ಮಾವಿನ ಹಣ್ಣು. ಹೌದು ಸರ್. ಸರ್, ನಿಮ್ಗೆ ಏನಕ್ಕೆ ಸರ್ ಇಷ್ಟೊಂದು ವೆರೈಟಿ ಆದಂತ ಮಾವಿನ ಹಣ್ಣು ಬೆಳಿಬೇಕು ಅಂತ ಅನ್ಸ್ತು? ಮಾವಿನ ಹಣ್ಣು ತಿನ್ನಕ್ ಚೆನ್ನಾಗಿರುತ್ತೆ ಸರ್, ಎಲ್ಲರೂ ಜನನು ತಿಂತಾರೆ. ಸೊ ಹಾಗಾಗಿ ಅದನ್ನ ತಿನ್ನಕ್ಕೆ ನಮಗೂ ಅನುಕೂಲ. ನೋಡಿ, ಇದು ಒಂದು ವೆರೈಟಿ. ಇದ್ಯಾವ್ದು ಸರ್? ಇದು ಎಲ್ಲೋ ಆಗುತ್ತೆ ಸರ್. ಇದು ಎಲ್ಲೋ. ಹಾ. ಇದು ಬಂದ್ಬಿಟ್ಟು ಬನಾನಾ ಮ್ಯಾಂಗೋ. ಮ್ಯಾಂಗೋನೆ ಎಲ್ಲೋ ಇಷ್ಟ ಆಗುತ್ತೆ. ಎಲ್ಲೋ. ಇದು ಅಷ್ಟೇ ತುಂಬಾ ಮೇಲ್ಗಡೆ ನೋಡಿ, ಅಲ್ಲಿ ಮೇಲ್ಗಡೆಗೆ ಆಗ್ತಾ ಇದೆ ಬಣ್ಣ. ಇಲ್ಲಿ ಮೇಲಿದೆ ನೋಡಿ ಅಲ್ಲಿ. ಓ ಹೌದು, ಇಲ್ಲೂ ಇದೆ ಸರ್. ಸರ್ ನಮಸ್ಕಾರ, ಬನ್ನಿ ಸರ್. ನೋಡಿ ಸರ್, ಇಷ್ಟು ಮಟ್ಟಿಗೆ ಸರ್, ಬನ್ನಿ ಸರ್. ಇದು ಯಾವ ವೆರೈಟಿ ಸರ್ ಮೂಸಂಬಿ? ಸರ್, ಇದು ಮಾಲ್ಟಾ ಅಂತ ಅನ್ಬಿಟ್ಟು. ಮಾಲ್ಟಾ. ಹಾ. ಓಕೆ, ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ಒಂದು ಕಲ್ಕತ್ತಾ ವೆರೈಟಿ. ಇದಕ್ಕೆ ಬಂದಿಲ್ಲ. ಇದು ಯಾವ ವೆರೈಟಿ ಸರ್? ಇದು ಗ್ರೀನ್ ಆಗೇ ಇರುತ್ತೆ ಇದು. ಇದು ಬನಾನಾ ಮ್ಯಾಂಗೋ. ಬನಾನಾ ಮ್ಯಾಂಗೋ. ಒಟ್ಟು ಮೇಲೆ ಬನಾನಾ ಮ್ಯಾಂಗೋ ಈಗ 5 ವೆರೈಟಿ ಆಯ್ತು ಸರ್. 5 ಆಯ್ತು, 6 ಆಯ್ತು. ಇನ್ನೂ ಒಂದಿದೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲೊಂದಿದೆ ವೆರೈಟಿ. ಹೌದು, ಅಂದ್ರೆ ಸಾಕದ ಬಂದಿದೆ ಸರ್. ಆನೆಸ್ಟ್ಲಿ ಇದ್ರಲ್ಲಿ ಆಗ್ಲೇ ಕಿತ್ತಾಯ್ತು, ಅದಷ್ಟು ಒಂದು ಎಳೆದಿದೆ ಅಂತ ಬಿಟ್ಟಿದ್ದೀನಿ. ಸೊ ಇನ್ಮೇಲೆ ಇನ್ನು ಸೈಜ್ ಇರೋದಿದೆಯಾ ಸರ್? ಇದೆ ಸರ್, ಬನ್ನಿ ಸರ್. ಅದು ರೆಡ್ ಕಲರ್ ಬರ್ತದೆ, ಜಂಬೋ ಮ್ಯಾಂಗೋ ಅಂತ. ಸರ್ ಇದೇನ್ ಸರ್, ಇದು ನುಗ್ಗೆ ಗಿಡನಾ ಅಥವಾ ಡ್ರ್ಯಾಗನ್ ಫ್ರೂಟ್ ಗಿಡ ಸರ್? ಡ್ರ್ಯಾಗನ್ ಫ್ರೂಟ್ ಗಿಡ. ಅಲ್ಲ, ನುಗ್ಗೆನಾ ಡ್ರ್ಯಾಗನ್? ಡ್ರ್ಯಾಗನ್ ನುಗ್ಗೆ. ನುಗ್ಗೆನ ಡ್ರ್ಯಾಗನ್. ಹೆಂಗೆ ಅಂತಂದ್ರೆ ಸರ್, ಫ್ರೀ ಆಗಿ ಡ್ರ್ಯಾಗನ್ ಫ್ರೂಟ್ ತಗೊಳ್ಳೋದು. ಹೌದು. ಇದಕ್ಕೆ ಏನ್ ರೋಗನೂ ಬರಲ್ಲ. ವರ್ಷಕ್ಕೊಂದ್ಸರಿ ನಿಮಗೊಂದು 1-2 ಟನ್ ಅಷ್ಟು ಡ್ರ್ಯಾಗನ್ ಫ್ರೂಟ್ ಬರುತ್ತೆ. ಏನು ಕೆಲಸ ಇಲ್ಲ. ಬಾಕಿ ಟೈಮ್ನಲ್ಲಿ ಅಲ್ಲಿ ನುಗ್ಗೆ ಸೊಪ್ಪು ಬರ್ತದೆ, ನುಗ್ಗೆಕಾಯಿ ಬರ್ತದೆ. ವರ್ಷಕ್ಕೊಂದ್ಸರಿ ಇದು ಬರ್ತದೆ, ಡ್ರ್ಯಾಗನ್ ಹಣ್ಣು ಬರ್ತದೆ. ಹಣ್ಣಿದೆ ನೋಡಿ. ಇದ್ಯಾವ್ದು ಸರ್? ಇದು ಲಿಪೋಟೆ ಅಂತ. ಲಿಪೋಟೆ. ಹಾ, ನೋಡಿ ಆ ತರ ಹೂಗಳಾಗ್ತದೆ. ಹೌದು. ನೋಡಿ, ಇದು ಹಣ್ಣು ದ್ರಾಕ್ಷಿ ಗೊಂಚಲ ತರ ಹಣ್ಣಾಗ್ತದೆ. ಏನ್ ಸರ್, ಜೇನುಳ? ಹೌದು ನೋಡಿ, ಇದು ಅಲ್ಲಿ ಕಾಯಿ ಆಗಿದೆ, ಅದೆಲ್ಲ ನೋಡಿ ಆ ತರ ಆಗಿದೆ ಕಾಯಿ. ಓ, ಈ ತರ ಆಗುತ್ತೆ. ಆ ತರ ಆಗುತ್ತೆ. ಇನ್ನು ಸೈಜ್ ಬರುತ್ತೆ ಸರ್? ಇನ್ನು ಸೈಜ್ ಬರುತ್ತೆ, ದಪ್ಪ ಆಗುತ್ತೆ. ದ್ರಾಕ್ಷಿ ಹಣ್ಣಿಗಿಂತ ದಪ್ಪಕ್ಕೆ ಬರುತ್ತೆ. ಓಕೆ ಓಕೆ. ಸೊ ನೋಡಿ, ಇದು ಎಷ್ಟು ಬರ್ತದೆ ಹೂಗಳೆಲ್ಲ, ಹಿಂಗ್ ಗೊಂಚಲು ಬರ್ತದೆ. ಹೂವು ಬಂದಿದೆ ಸರ್. ಹೌದು ಸರ್, ಬಹಳ ಸ್ವೀಟ್ ಆಗಿರುತ್ತೆ. ದ್ರಾಕ್ಷಿಗಿಂತ ಬಹಳ ಸ್ವೀಟ್ ಆಗಿರುತ್ತೆ. ಹೌದು, ಜೇನುಳಗಳಂತ ಹಬ್ಬ 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 ಹಬ್ಬ. ಒಂದೇ ಕಡೆ ಇಷ್ಟು ಹೂವು ಸಿಕ್ಬಿಟ್ರೆ. ಹೌದು. ಹಾ ಸರ್, ಇದ್ಯಾವ್ದು ಸರ್? ಇದು ಅಚಾಚಿರು ಅಂತ. ಅಚಾಚಿರು. ಓ ಓಕೆ. ಇದು ಒಂದು ನಮ್ಮ ಮ್ಯಾಂಗೋಸ್ಟೀನ್ ಇದೆಯಲ್ಲ, ಹೌದು, ಆ ಜಾತಿಗೆ ಸೇರಿರೋದು. ಅದೇ ತರ ಇರ್ತದೆ. ಇನ್ನೊಂದು ಸ್ವಲ್ಪ ದಪ್ಪ ಆಗಿದೆ. ಇದು ಫಸ್ಟ್ ಟೈಮ್ ಬರ್ತೀವಿ ನೋಡಿ, ತಳಗಡೆ ಬಿದ್ದು ತಗೊಳ್ಳೋದು. ಇದು ಅದು ಓಪನ್ ಮಾಡ್ಬಿಟ್ಟು ತಿನ್ಬಹುದು. ಕೊಡಿ, ಕೊಡಪ್ಪ ಅವರು. ಇದು ಓಪನ್ ಮಾಡಿದ್ರೆ ತಗೋ, ಕೈನ ಹಾಕ್ಬಿಡ, ಹಂಗೆ ತಗೋ, ಕೊಡ್ತೀನಿ ಹಿಂಗೇನೆ. ತಿನ್ಬಿಡೋದನ್ನ ಒಳಗಡೆ ಬೀಜ ಉಗಿ. ಸೊ ಅಚಾಚರು ಅಂತ ಅಂದ್ಬಿಟ್ಟು. ಅಚಾಚರು ಅಚಾಚರು ಅಂತ. ಚೆನ್ನಾಗಿದೆ ಸರ್.
ಓಕೆ, ಇದನ್ನು ಬರಲ್ಲ ಅಂದ್ಕೊಂಡಿದ್ದೆ, ಹ್ಮ್. ಬಂದಿದೆ. ಇನ್ನೊಂಚೂರು ದೊಡ್ಡದಾಗ್ತದೆ ಸರ್. ಪುಟಾಣಿ ಹೂವು ಬರ್ತದೆ, ಬಿಳಿ ಹೂವು. ಸೊ ಸರ್ ಎಲ್ಲ ಆಯ್ತು ಅಂದ್ರೆ ಹಣ್ಣಾಗಿದೆ ಅಂತಲ್ಲ? ಹೌದು, ಎಲ್ಲೋ ಆಯಿತು ಅಂದರೆ ಹಣ್ಣಾಗಿದೆ ಅಂತ ಸರ್. ಹಾಂ, ಕೇಳ್ತೇನೆ. ತಿನ್ನಿ. ಇದು ಮೆತ್ತಗಿದೆ. ಹಾಂ, ಒಂಚೂರು ಹುಳಿ ಇದೆ ಅಲ್ಲ ಸರ್? ಒಂಚೂರು ಹುಳಿ ಅದು ಅದೇ ಹೇಳಿದ್ನಲ್ಲ, ಮ್ಯಾಂಗೋಸ್ಟಿನ್ ಇದ್ದಂಗೆ ಇರುತ್ತೆ. ಸೊ ಇಟ್ ಲೈಕ್ ಎ ಮ್ಯಾಂಗೋಸ್ಟಿನ್ ಇಟ್ ಈಸ್. ಚೆನ್ನಾಗಿದೆ. ಹ್ಞೂ ಸರ್. ಆಮೇಲೆ ಇಲ್ಲಿ ಬನ್ನಿ, ಬಿಟ್ಬಿಟ್ಟಿದ್ವಿ. ಒಂಥರ ಹುಳಿ ಸ್ವೀಟ್. ಹೌದು, ತುಂಬ ಚೆನ್ನಾಗಿರುತ್ತೆ ಸರ್. ಹಣ್ಣು ಇನ್ನೊಂಚೂರು ದಪ್ಪ ಆಗುತ್ತೆ. ಇವಾಗ ಏನಿದೆ ಅದರಲ್ಲಿ ದಪ್ಪ ಆಗ್ತದೆ. ಇದು ಮೊಟೋವ ಅಂತ ಅಂದ್ಬಿಟ್ಟು ಈ ಸರಿ ಹಣ್ಣು ಬಂದಿತ್ತು. ಇದು ಅಷ್ಟೇ, ನೋಡಲಿಕ್ಕೆ ಗಟ್ಟಿ ಹಣ್ಣು, ಬಿಲ್ಪತ್ರೆ ಥರ ಕಾಣಿಸುತ್ತೆ. ಬಟ್ ಒಳಗಡೆ ಮಾತ್ರ ಭಾಳ ಸ್ವೀಟ್ ಆಗಿರೋ ಹಣ್ಣು ಸಿಗುತ್ತೆ. ಈ ಸರಿ ಬಂದಿತ್ತು, ಒಂದು 5-6 ತಿಂದ್ವಿ. ನೋಡಿ ಸರ್, ಇದು ಆಲ್ ಸೀಸನ್ ಮ್ಯಾಂಗೋ ಅಂತ. ಆಲ್ ಸೀಸನ್ ಮ್ಯಾಂಗೋ. ಹಾಂ, ವರ್ಷದಲ್ಲಿ 3 ಸರಿ ಬರುತ್ತೆ ಹಣ್ಣು. ಆಲ್ರೆಡಿ ಹಣ್ಣು ಹಿಂಗೆ ಹಂಗೆ ಇಟ್ಕೊಬೇಕು. ಹಂಗೆ ಏನಕ್ಕೆ ಸರ್ ಅದು ಕಿತ್ಮೇಲೆ ಆಕ್ಚುಲಿ ಹಂಗೆ ಇಟ್ಕೊಬೇಕು ಸರ್? ಇದ್ರ ಮೇಲೆ ಹರಿಯುತ್ತೆ, ಇಲ್ಲ ಅಂದ್ರೆ ಕಪ್ಪಗಾಗುತ್ತೆ. ಕಪ್ಪಗಾಗುತ್ತಲ್ಲ ಹಣ್ಣು? ಹೌದು, ಅದಕ್ಕೋಸ್ಕರ ಇದೆ ಸರ್. ಇದು ನಿಮಗೆ ಸರ್ ಊಜಿಗೆ ಏನು ಮಾಡಿಲ್ವಾ ಸರ್?